ನೂತನ ಹಾಗೂ ಅರ್ಥಪೂರ್ಣ ಗಣೇಶೋತ್ಸವವನ್ನ ಆಚರಿಸಲಾಯಿತು. ನಗರದ ಸಪ್ತಗಿರಿ ಲೇಔಟ್ ಗಜಾನನ ಯುವಕ ಮಂಡಲ ವತಿಯಿಂದ ರಕ್ತದಾನದ ಮೂಲಕ ಗಣೇಶೋತ್ಸವವನ್ನ ಆಚರಿಸಲಾಯಿತು. ಮೋಜು ಮಸ್ತಿ ಬದಲು ಸಮಾಜಮುಖಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇನ್ನು ಈ ವರ್ಷ ರಕ್ತದಾನದ ಮೂಲಕ ಗಜಾನನನ್ನ ಆರಾಧಿಸಲಾಯಿತು. ರಕ್ತದಾನ ಮಹಾದಾನ ಗಣಪ ದರ್ಶನಕ್ಕೆ ಬಂದವರು ಸ್ಥಳೀಯರಿಂದ ರಕ್ತದಾನ ಕೂಡ ನಡೆಯಿತು. ಇನ್ನು ಈ ಒಂದು ವೇಳೆ ನೂರಾರು ಜನ ರಕ್ತದಾನವನ್ನ ಕೂಡ ಮಾಡಿದ್ದಾರೆ. ಇನ್ನು ರಾಷ್ಟ್ರೋತ್ಥಾನ ರಕ್ತ ಭಂಡಾರದ ಸಹಯೋಗದಿಂದ ಈ ಒಂದು ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಸಪ್ತಗಿರಿ ಲೇಔಟ್ ಗಜಾನನ ಯುವಕ ಮಂಡಲದ ಅಧ್ಯಕ್ಷ ಮಹಾಂತೇಶ ಪಾಟೀಲ್ ಈ ಒಂದು ಟೈಮ್ನಲ್ಲಿ ನಮ್ಮ ಸಪ್ತಗಿರಿ ಲೇಔಟ್ ಗಜಾನನ ಯುವಕ ಮಂಡಲ ವತಿಯಿಂದ ವಿನೂತನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಜನಸಾಮಾನ್ಯರಿಗೆ ಅನುಕೂಲಕರ ಆಗಲಿದೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮಗಳು ಕೂಡ ಆಯೋಜಿಸ್ತಾ ಬಂದಿದ್ದಾವೆ. ಕಳೆದ ವರ್ಷವೇ ರಕ್ತದಾನ ಆಯೋಜನೆ ಮಾಡಬೇಕಿತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ ಆಗಿಲ್ಲ ಅಂತ ಈ ಒಂದು ಸಮಯದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಮ್ಮ ಗಣೇಶೋತ್ಸವ ಸಮಿತಿ ಇದು 6ನೇ ವರ್ಷದ ಗಣೇಶೋತ್ಸವ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹುಡುಗರೆಲ್ಲ ಕೂಡಿಸಿ ಏನಂದ್ರು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡುವಂಥ ಲಾಸ್ಟ್ ಇಯರ್ ತೀರ್ಮಾನ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆಗಿದ್ದಿಲ್ಲ. ಈ ವರ್ಷ ದೃಢ ನಿರ್ಧಾರ ಮಾಡಿ ಹುಡುಗರೆಲ್ಲ ಕೂಡಿಸಿ ಆಯ್ತು ತಾನ ಮಾಡೋಣ ಅಂದ ಮೇಲೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ರಾಷ್ಟ್ರೋತ್ಥಾನ ಬ್ಲಡ್ ವತಿಯಿಂದ ನಮಗೆ ಸಪೋರ್ಟ್ ಕೊಟ್ಟರು. ಸೊ ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಈಗ ಬಂದು ಒಳಗಡೆ ನೀವು ನೋಡಿದಾರಲ್ಲ ಅದೆಲ್ಲ ಬ್ಲಡ್ ತೊಗೊತಾ ಇದ್ದಾರೆ. ಆಮೇಲೆ ನಮಗೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಮೂಲ ಕಾರಣ ನಮ್ಮ ಗಜಾನ ಯುವಕ ಮಂಡಲ ಹುಡುಗರು ಎಲ್ಲರೂ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳ್ತೀವಿ. ಹೆಣ್ಣು ಮಕ್ಕಳು ರಕ್ತದಾನ ಮಾಡಲು ಆಗಲ್ಲ ಅನ್ನುವ ಮಾತಿದೆ, ಆದರೆ ಏನು ಆಗಲ್ಲ, ಹಿಮೋಗ್ಲೋಬಿನ್ 12ರಷ್ಟು ಇತ್ತು ಅಂದ್ರೆ ಮಾಡಬಹುದು. ನಾವು ಹೆಣ್ಣು ಮಕ್ಕಳು ಯಾವುದೇ ಭಯ ಇಲ್ಲದೆ ರಕ್ತದಾನವನ್ನ ಮಾಡಿದ್ದೇವೆ. ಇದೇ ರೀತಿ ಮುಂದೆನೂ ಮಾಡುತ್ತೇವೆ. ನಮ್ಮನ್ನ ನೋಡಿ ಇನ್ನೊಬ್ಬರು ರಕ್ತದಾನ ಮಾಡಿ ಯಾವುದೇ ಭಯ ಪಡಬೇಡಿ ಅಂತ ಸ್ಥಳೀಯ ಮುಖಂಡೆ ರಶ್ಮಿ ಅವರು ಹೇಳಿಕೆ ನೀಡಿದ್ದಾರೆ. ಆ್ಯಕ್ಚುಲಿ ಒಂದು ಮಿತ್ತದ ಹೆಣ್ಮಕ್ಳು ಬ್ಲಡ್ ಡೊನೇಟ್ ಮಾಡೋಕೆ ಆಗಂಗಿಲ್ಲ ಅಂತ. ಹಾಗೇನಿಲ್ಲ, ನಿಮ್ದು ಏನಾದ್ರೆ ಹಿಮೋಗ್ಲೋಬಿನ್ 12 ಜಾಸ್ತಿ ಇತ್ತಂದ್ರೆ ನೀವು ಮಾಡ್ಬೋದು. ಸರಿಯಾಗಿ ತಿನ್ಕೊಂಡು ಬಂದು ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಹೆದರ್ತಾರೆ ಹೆಣ್ಮಕ್ಳು ಇನ್ನೂ ಜಾಸ್ತಿ ಮುಂದೆ ಬಂದು ತಮ್ಮ ಬ್ಲಡ್ ಡೊನೇಟ್ ಮಾಡಿದ್ರೆ ಮುಂದೆ ಎಲ್ಲರಿಗೂ ಚಲೋ ಆಗ್ತದೆ. ಹಾಗೆ ನಮ್ಮನ್ನು ನೋಡಿ ಇನ್ನೊಬ್ರು 4 ಜನ ಬರ್ಬೇಕಂಥೇಳಿ ನಾವು ಫಸ್ಟ್ ಇನಿಷಿಯೇಟಿವ್ ತೊಗೊಂಡೇವಿ. ಮುಂದಿನ ವರ್ಷ ಹಿಂಗೆ ಇನ್ನೂ ಜಾಸ್ತಿ ನಮ್ಮ ಏರಿಯಾ ಹೆಣ್ಮಕ್ಳು ಬೇರೆದವರು ಎಲ್ಲ ಬರ್ತಾರಂತ ನಾನು ಅನ್ಕೊಂತೀನಿ. ಇನ್ನು ರಕ್ತದಾನ ಅಂದ್ರೆ ಮಹಾದಾನ, ಎಲ್ಲರೂ ಕೂಡ ಮಾಡಬೇಕು. ರಕ್ತದಾನ ಪುಣ್ಯದ ಕೆಲಸ. ತುರ್ತು ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ರಕ್ತದಾನ ಮಾಡಿದ್ರೆ ನಮ್ಮನ್ನ ನೋಡಿ ಪ್ರಭಾವ ಹೊಂದಿ ರಕ್ತದಾನ ಮಾಡುವವರು ಹೆಚ್ಚಾಗ್ತಾರೆ. 18 ವರ್ಷದಿಂದ ಹಿಡಿದು 60 ವರ್ಷದೊಳಗಿನ ಆರೋಗ್ಯವಂತರು ರಕ್ತದಾನವನ್ನ ಮಾಡಬಹುದು ಅಂತ ನಿವೃತ್ತ ಸೈನಿಕ ಪ್ರಕಾಶ ಗಣಾಚಾರಿ ಅವರು ಈ ಒಂದು ಸಮಯದಲ್ಲಿ ಹೇಳಿಕೆ ನೀಡಿದ್ದಾರೆ. ರಕ್ತದಾನ ಅಂದರೆ ಮಹಾದಾನ. ಇದರಲ್ಲಿ ರಕ್ತದಾನ ಮಾಡೋದ್ರಿಂದ ಶ್ರೇಷ್ಠ ದಾನ ಇದೆಲ್ಲರೂ ನಾವು ಮಾಡಬೇಕು. ಇದು ನಮ್ಮ ಕರ್ತವ್ಯ. ನಾವು ಯಾವಾಗ ಎಮರ್ಜೆನ್ಸಿ ಯಾವಾಗ ಬರ್ತಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ನಾವು ಮಾಡಿದರೆ ನಮ್ಮನ್ನು ನೋಡಿ 4 ಜನ ಇನ್ಸ್ಪಿರೇಷನ್ ಆಗಿ ಅವರು ಮುಂದೆ ಬಂದು 18 ವರ್ಷದಿಂದ ಹಿಡಿದು 60 ವರ್ಷದವರೆಗೆ ಯಾರಾದರೂ ಬಲಿಷ್ಠ ಇದ್ದವರು ನಾವು ಬ್ಲಡ್ ಡೊನೇಷನ್ ಮಾಡಬೇಕು. ನಮ್ಮೆಲ್ಲರ ಪರವಾಗಿ ನಾನು ಒಂದು ಕಳಕಳಿ ವಿನಂತಿ ಎಲ್ಲರಿಗೂ ಮಾಡ್ಕೋತೀನಿ. ಅಂದರೆ ಎಲ್ಲಿ ಗಣೇಶೋತ್ಸವ ನಡೀತಾ ಇದಲ್ಲ ಎಲ್ಲ ಮಂಡಳಿ ಹೇಳ್ತಾ ಇದ್ದೀನಿ, ಈ ಥರದ ಒಂದು ರಕ್ತದಾನದ ಒಂದು ಶಿಬಿರನ ಪ್ರತಿ ವರ್ಷ ಎಲ್ಲರೂ ಮಾಡಬೇಕಂತ ನಾನು ಕಳಕಳಿ ವಿನಂತಿ.